ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ರೈತರ ಸಮಸ್ಯೆಗಳನ್ನು ಈಡೇರಿಸಲು 1 ವಾರ ಗಡುವು. ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ವತಿಯಿಂದ ರೈತರ ವಿವಿಧ ಸಮಸ್ಯೆಗಳ ಹಾಗೂ ಬೇಡಿಕೆಗಳ ಕುರಿತಂತೆ ಮುಂಡರಗಿ ತಹಶೀಲ್ದಾರ ಧನಂಜಯ ಎಂ ಮೂಲಕ ಮಂಗಳವಾರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬೆಳೆ ಪರಿಹಾರ ಎಲ್ಲಾ ರೈತರಿಗೆ ಸಮರ್ಪಕವಾಗಿ ತಲುಪಬೇಕು. ಹುಲಿಗುಡ್ಡ ಏತ ನೀರಾವರಿ ಯೋಜನೆ ಡ್ರಿಪ್ ಇರಿಗೇಷನ್ ವಿಫಲವಾಗಿದೆ, ಅದನ್ನು ಸಂಪೂರ್ಣ ಬಂದ್ ಮಾಡಿ ಕಾಲುವೆ ಮುಖಾಂತರ ನೀರು ಹರಿಸಬೇಕು, ಪೈಪ್ ಹಾಕುವುದನ್ನು ಬಂದ್ ಮಾಡಬೇಕು. ರೈತರಿಗೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಸಿಗುತ್ತಿಲ್ಲ. ಹಾಗಾಗಿ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವ ಬೀಜ ಕೊಡಬೇಕು. ಜೋಳ ಖರೀದಿ ಕೇಂದ್ರ ತೆರೆದು ಅರ್ಜಿ ಹಾಕಲು ಅವಕಾಶ ಮಾಡಿಕೊಡಬೇಕು. ರೈತರ ಸಮಸ್ಯೆಗಳಿಗೆ ರೈತರ ಧ್ವನಿಯಾಗಿರುವ ಪತ್ರಿಕಾ ಬಾಂಧವರಿಗೆ ಮುಂಡರಗಿಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಬೇಕು. ಪ್ರತಿ ಹಳ್ಳಿಗೂ 100 ಎಕರೆ ಕೆರೆ ನಿರ್ಮಾಣ ಮಾಡಬೇಕು. ಕೆಲವು ಬ್ಯಾಂಕಿನವರು ಬೆಳೆ ಪರಿಹಾರ ಹಾಗೂ ಮಾಸಾಸನ ಇನ್ನಿತರ ಯೋಜನೆ ಹಣವನ್ನು ಬೆಳೆ ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಇದು ಖಂಡನೀಯ. ಈ ರೀತಿ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕು. ರೈತರ ಈ ಬೇಡಿಕೆಗಳನ್ನು 1 ವಾರದ ಒಳಗಾಗಿ ಈಡೇರಿಸದಿದ್ದರೆ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ಇಟಗಿ, ಬಿಆರ್ ಹಿರೇಮಠ, ರಾಘವೇಂದ್ರ ಕುರಿ, ತಿರಕಪ್ಪ ಗುಡ್ಡದ, ಕಸ್ತೂರೆಮ್ಮ, ಬಸಮ್ಮ, ಚಂದ್ರಶೇಖರ ರಾಠಿ, ಸುಮಂಗಲಾ ತಳಕಲ್, ಶ್ರೀಧರ ಕೋಮಲಾಪುರ, ಅಶೋಕಪ್ಪ ಬನ್ನಿಕೊಪ್ಪ ಸೇರಿದಂತೆ ಮತ್ತಿತರ ರೈತರು ಇದ್ದರು. ಕೈಬಿಟ್ಟಿದ್ರು. ರೈತ ಸಂಘ ಹಾಗೂ ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಉಳಿದ ಪ್ರಗತಿಪರ ಹೋರಾಟ ವೇದಿಕೆಯಿಂದ ಹೋರಾಟ ಮಾಡಿ ನಮ್ಮ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರು. ಈಗ ಆ ಫಲವಾಗಿ ಪರಿಹಾರ ಬಂದೈತಿ. ಪರಿಹಾರ ಹೆಂಗೆ ಬಂದಂದ್ರೆ 100% 25 ಜನಕ್ಕೆ ಮಾತ್ರ ಪರಿಹಾರ ಬಂದೈತಿ. ಇನ್ನು 75 ಜನಕ್ಕೆ ಪರಿಹಾರ ಬಂದಿಲ್ಲ. ಯಾಕೆ ಬಂದಿಲ್ಲ? ಕೇಂದ್ರ ಸರ್ಕಾರ ಕೊಟ್ಟಂಥ 3,454 ಕೋಟಿ ರೂಪಾಯಿ ಒಳಗೆ ಮಾತ್ರ ರಾಜ್ಯ ಸರ್ಕಾರದವ್ರು ಪರಿಹಾರ ಕೊಡಾಕತ್ತಾರೆ. ರಾಜ್ಯ ಸರ್ಕಾರದವ್ರು ಪರಿಹಾರ ಇದ್ರಾಗ. ಹಾಗಾಗಿ ಅವರು ಕೂಡ 50% ಪರಿಹಾರ ಹಾಕಬೇಕು. ಈ 1 ವಾರದೊಳಗಾಗಿ ನಮಗೆ ಪರಿಹಾರ ಕೊಡದೆ ಹೋದ್ರೆ ತಹಶೀಲ್ದಾರ್ ಕಾರ್ಯಾಲಯ ಎದುರು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಪ್ರತಿ ಹೋರಾಟಕ್ಕೆ ನಾವು ಮುಂಡ್ರಿಗೆ ರೈತರು ಯಾವುದೇ ಕಾರಣಕ್ಕೂ ಹಿಂದೆ ಜಗ್ಗೋದಿಲ್ಲ. ಬರ ಪರಿಹಾರ